ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು 21ನೇ ದಿನ ಫುಟ್ಪಾತ್ ತೆರವುಗೊಳಿಸುವಂತ ಕೆಲಸ ನಡೀತಾ ಇದೆ. 20 ದಿನಗಳ ಕಾಲ ಇಡೀ ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ಹೋದರೂ ಕೂಡ ಜಿಬಿಎ ಅಧಿಕಾರಿಗಳ ಮೇಲೆ ದಾಳಿ ಆಗಿರಲಿಲ್ಲ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಶಿವಾಜಿ ನಗರ ಏರಿಯಾಗೆ ಹೋದಂತಹ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳ ಮೇಲೆ ಮನಸೋ ಇಚ್ಛೆ ದಾಳಿ ಮಾಡಿದ್ದಾರೆ. ಸಿಕ್ಕ ವಸ್ತುಗಳಿಂದ ಹೊಡೆದಿದ್ದಾರೆ. ಹಲ್ಲೆಗೊಳಗಾದವರನ್ನ ನೋಡೋದಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಬಂದಿರೋದು. ಶಿವಾಜಿ ನಗರದಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅಧಿಕಾರಿಗಳನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಹಲ್ಲೆಗೊಳಗಾದವರನ್ನ ನೋಡೋದಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಬಂದಿದ್ದಾರೆ. ಫುಟ್ಪಾತ್ ತೆರವನ್ನ ಹಲವು ದಿನಗಳಿಂದ ಮಾಡ್ತಾ ಇದ್ದೇವೆ. ಪೊಲೀಸರ ಮುಂದೆಯೇ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೆಲ್ಮೆಟ್ ಮತ್ತು ಪೆಪ್ಪರ್ ಸ್ಪ್ರೇ ಹಾಕಿ ಮನಸೋ ಇಚ್ಛೆ ವರ್ತನೆ ಮಾಡಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ಇಲ್ಲದಂತಾಗಿದೆ, ನಮಗೆ ರಕ್ಷಣೆ ಕೊಡಿ. ಜಿಬಿಎ ನೌಕರರ ಸಂಘ ಕಮಿಷನರ್ಗೆ ಆಗ್ರಹಿಸಿದೆ. ಜಿಬಿಎ ಸೆಂಟ್ರಲ್ ಕಮಿಷನರ್ ಜಗದೀಶ್ಗೆ ಮನವಿಯನ್ನ ಮಾಡಿಕೊಂಡಿರುವುದು. ತಲೆಗೆಲ್ಲ ಹೆಲ್ಮೆಟ್ ಇಂದ ಹೊಡೆದಿದ್ದಾರೆ. ಅದು ಫೂಟೇಜ್ ಯಾರ ಹತ್ರ ಇದೆ ತೋರಿಸಿ. ಫೋಟೋ ತೋರಿಸಿ ರಾಕೇಶ್. ಅಧಿಕಾರಿಗಳ ಮೇಲೆ ಹಲ್ಲೆಯಾಗಿದೆ. ಅದರಲ್ಲೂ ಕೂಡ ಕನ್ನಡ ಪರ ಸಂಘಟನೆ ಹೆಸರುಕೊಂಡು ಬಸವರಾಜ್ ಪಡ್ಕೋಡಿ ಅವರು ಹಲ್ಲೆ ಮಾಡಿರುವಂತದ್ದು. ಹಲ್ಲೆಗೊಳದಂತ ಮಾಧವರಾವ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗ ಎಷ್ಟು ಗಂಟೆಗೆ ಆಯ್ತು ಘಟನೆ, ಯಾವ ರೀತಿ ಹಲ್ಲೆ ಆಯ್ತು? ಸರ್ ಏನಿಲ್ಲ, 10:35 10:45 ಸ್ಟಾರ್ಟ್ ಆಗಿತ್ತು ನಮ್ದು. ಆಸ್ ಯೂಶುವಲ್ ಬೇಗ ಸ್ಟಾರ್ಟ್ ಆಗ್ತಿದ್ದು, ಇವತ್ತು ಲೇಟಾಗಿ ಸ್ಟಾರ್ಟ್ ಆಗಿ ಮಾಡಿದ್ದು. ಅದಾದ್ಮೇಲೆ 12:45 ಡೈರೆಕ್ಟ್ ಆಗಿ ಬಂದ್ರು. ಅವ್ರು ಯಾರು ಅಂತ ಅಲ್ಲಿ ಇರ್ಲಿಲ್ಲ. ಇದ್ದು ಗಲಾಟೆಯಾಗಿ ಏನಾರು ಆಗಿದ್ರೆ ನಮಗೂ ಫಸ್ಟ್ ಇದು ಮಾಡ್ತಿದ್ದು. ಬಟ್ ಪೊಲೀಸರು ಇದ್ರು, ಅಲ್ಲಿ ಇದ್ದು ಗಲಾಟೆ ಆಗಿಲ್ಲ, ಏನ್ ಗಲಾಟೆ ಇಲ್ಲ. ಡೈರೆಕ್ಟ್ ಬಂದು ಪೇಪರ್ ಸ್ಪ್ರೇ ಡೈರೆಕ್ಟ್ ಆಗಿ ಇದು ಮಾಡಿದ್ರು. ಇವ್ರಿಗೆ ಏನು JCP ಆಪರೇಟರ್ಗೆ ಮೇಲೆಲ್ಲ ಅಟೆಂಪ್ಟ್ ಮಾಡಿ ಆಮೇಲೆ ಡೈರೆಕ್ಟ್ AWಗೆ ಏನು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದಾಗ, ನಾವಾಗ ಡಿಫೆಂಡ್ ಮಾಡಿದಾಗ ನಮ್ಗೆ ಏಟ್ ಆಯ್ತು ಅಷ್ಟೇ. ಹೆಲ್ಮೆಟ್ ಗಳಿಂದ ಅಟ್ಯಾಕ್ ಮಾಡ್ತಿದ್ದಾರೆ. ಇದೇನು ಶಿವಾಜಿನಗರ ಬೆಂಗಳೂರಲ್ಲಿ ಇದೆಯಾ, ಬೇರೆ ಕಡೆ ಇದೆಯಾ? ಬೆಂಗಳೂರಲ್ಲೇ ಇದೆ ಸರ್. ಅದಕ್ಕೆ ಅಲ್ವಾ ಫುಟ್ಪಾತ್ ಕ್ಲೀನ್ ಮಾಡ್ತಿದ್ದು. ಅಂದ್ರೆ ಅವ್ರು ಯಾರೋ ಅವರಿಬ್ರು ಬೇರೆಯವ್ರು ಇರ್ಬೋದು. ನೋಡೋಣ ಸರ್, ಮುಂದೆ ಏನಾಗುತ್ತೆ, ಪೊಲೀಸರು ಏನ್ ಆಕ್ಷನ್ ತಗೋತಾರೆ. ಅಲ್ಲೇನು ಆಕ್ಷನ್ ತಗೊಳ್ಳಿಲ್ಲ, ಈಗೇನು ಆಕ್ಷನ್ ತಗೋತಾರೆ ನೋಡ್ಬೇಕು ಸರ್. ಏನೇನಾಗಿದೆ ಸರ್ ನಿಮಗೆ ಗಾಯ? ನನ್ಗೇನಿಲ್ಲ ಸರ್, ಇದು ಒಂಚೂರು ಏಟ್ ಆಗಿದೆ. ಬಿಟ್ಟರೆ ಇಲ್ಲ ಒಂದು ಪಂಚ್ ಮಾಡಿದ್ದಾರೆ, ಅದನ್ನು ಚೆಕ್ ಮಾಡಿಸಿದೀನಿ ಸರ್ ಅಷ್ಟೇ. ನಿಮ್ಗೆ ಯಾವ್ದು ಕೈಲಿ ಹೊಡೆದ್ರ? ಒಂದು ಕೈಲೇ ಒಂದು ಹೆಲ್ಮೆಟ್ ಅಲ್ಲಿ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಡೈರೆಕ್ಷನ್ ಇದೆ, ಸರ್ಕಾರಿ ಅಧಿಕಾರಿಗಳನ್ನ ಅಲ್ಲೇ ಸರ್ ಅವರು ಡಿಫೆಂಡ್ ಮಾಡ್ಬೇಕು ಅಂತ ಅವ್ರು ಮಾಡಿಲ್ವಲ್ಲ ಸರ್. ನಮ್ದು ನಾವು ಡಿಫೆಂಡ್ ಮಾಡಕ್ ಹೇಳೋದು ಫುಟ್ಪಾತ್ ನ. ತೆರವು ಕಾರ್ಯಾಚರಣೆ ವೇಳೆ ಪೊಲೀಸರು ಇದ್ರು ನಿಮ್ ಜೊತೆಗೆ? ಇದ್ರು ಸರ್, 4 ಜನ ಇದ್ರು ಸರ್. ಆದ್ರೂ ಅವ್ರು ಯಾರು ರಕ್ಷಣೆ ಬರ್ಲಿಲ್ವಾ? ಇಲ್ಲ ಸರ್, ಬಂದಿಲ್ಲ ಸರ್. ಬಂದಿದ್ರೆ ಆಗ್ತಿರ್ಲಿಲ್ಲ ಸರ್. ಒಟ್ಟು ಎಷ್ಟು ಜನರಿಗೆ ಗಾಯ ಆಗಿದೆ? 4 ಸರ್. ಬನ್ನಿ ಸರ್, ಸಾಕು ಆಯ್ತು, ಕೈ ಆಗಿದೆ. ಈಗ ಏನ್ ಆಕ್ಷನ್ ಮಾಡ್ಬೇಕು ಅಂತ ಹೇಳ್ತೀರಿ ಸರ್? ಆಕ್ಷನ್ ಮಿಕ್ಕಿದೆಲ್ಲ ಪೊಲೀಸರು ತಗೋತಾರೆ, ನಾವೇನ್ ತಗೊಳ್ಳಿ ಸರ್. ಅವ್ರ ಮೇಲೆ FIR ಆಗಿ ನೆಕ್ಸ್ಟ್ ಏನಾರು ಆಗೋದಕ್ಕೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅಷ್ಟೇ ಸರ್. ನಿಮ್ ಜೊತೆ ಯಾರು ಇದ್ರು ಸರ್ ಆಫೀಸರ್? ಸರ್ AWS ಎಲ್ಲರೂ ಇದ್ರು ಸರ್. 4 ಜನ 5 ಜನ ಇದ್ರು ಅಲ್ಲ, ಅಂದ್ರೆ ಇಂಜಿನಿಯರ್ಸ್ ಒಂದು 5-6 ಜನ ಇದ್ರು, ಗ್ಯಾಂಗ್ಮೆನ್ಸ್ ಇದ್ರು, ಎಲ್ಲರೂ ಇದ್ರು ಸರ್. AW ಇಬ್ಬರು ಇದ್ರು, ಡಬಲ್ ಇದ್ರು ಸರ್. ಮುಂದಿನ ಕಾರ್ಯಾಚರಣೆ ಇರುತ್ತೆ ಯಾವ ರೀತಿ ಇದೆ ಸರ್? ನಾರ್ಮಲ್ ಆಸ್ ಯೂಶುವಲ್. ಅವ್ರು ಬಂದ್ ಮಾಡಿದ ತಕ್ಷಣ ನಿಲ್ಸಲ್ಲ ಅನ್ಕೋತೀನಿ. ನಿಲ್ಸಿದ ಮೇಲ್ಗಡೆಯಿಂದ IR ಆಫೀಸರ್ ಇಂದ ಏನಾದ್ರು ಪ್ರೆಷರ್ ಬಂದ್ರೆ ನಿಲ್ಲಿಸ್ತೀವಿ ಸರ್. ಪ್ರೆಷರ್ ಅಂದ್ರೆ ಆರ್ಡರ್ ಬಂದ್ರೆ ಅಷ್ಟೇ. ಕರ್ನಾಟಕ ಸಂಘಟನೆ ಹೆಸರುಕೊಂಡು ಬಸವರಾಜ್ ಅವರು ಇದೇನು ರೌಡಿಸಮ್ ಮಾಡೋದಕ್ಕೆ ಅಂತ ನಿಮ್ಮನ್ನ ಹಲ್ಲೆ ಮಾಡಿದ್ದ? ಏನು ಫುಟ್ಪಾತ್ಗಳನ್ನ ತೆರವು ಮಾಡಬಾರ್ದು ನಿಮ್ಗೆ ಏನಾದ್ರು ಹೇಳಿದ್ರ? ಅದ್ ನನಗೆ ಗೊತ್ತಿಲ್ಲ ಸರ್. ಅವ್ರು ನಮ್ಮ ಹತ್ರ ಬಂದು ಏನೋ ಮಾತಾಡಿಲ್ಲ, ನಮ್ಗೆ ಏನೋ ಗೊತ್ತಿಲ್ಲ ಸರ್. ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಅವ್ರು ಯಾರು ಅಂತ ಇನ್ನೂ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು. ಇದಿಷ್ಟು AE ಆಗಿರುವಂತಹ ಮಾಧವರವರ ಮಾತು.
ಬೆಳಗ್ಗೆ 10:45ಕ್ಕೆ ಕಾರ್ಯಾಚರಣೆ ಆರಂಭ ಮಾಡಿದ್ವಿ. ಏಕಾಏಕಿ ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆಯನ್ನು ಮಾಡಿದ್ದಾರೆ. ಪೆಪ್ಪರ್ ಸ್ಪ್ರೇ ಹಾಕುವ ಜೊತೆಗೆ ಹೆಲ್ಮೆಟ್ ನಿಂದ ಕೈನಿಂದ ಪಂಚ್ ಮಾಡೋದ ಕೆಲಸವನ್ನು ಮಾಡಿ ರೌಡಿಸಮ್ ಮಾಡಿರುವಂತದ್ದನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸಿಬ್ಬಂದಿಗಳು ಇಲ್ಲೇ ಚಿಕಿತ್ಸೆ ಪಡಿತಾ ಇದ್ದಾರೆ. 5 ಜನರ ಆರೋಗ್ಯ ಸ್ಥಿರವಾಗಿದೆ ಅಂತ ಮೇಜರ್ ಏನು ತೊಂದರೆ ಇಲ್ಲ ಅಂತ ಕಂಡು ಬರ್ತದೆ. ಆದರೆ ಡಾಕ್ಟರ್ ಅಬ್ಸರ್ವೇಷನ್ ಅಲ್ಲಿ ಇರಬೇಕು ಅಂತ ಹೇಳಿ ಅಡ್ಮಿಷನ್ ಮಾಡಿದ್ದಾರೆ. 5 ಜನ ಸಹ ಅಡ್ಮಿಷನ್ ಮಾಡಿದ್ದಾರೆ. ಅವರು ಸ್ಥಿತಿ ಏನಿರ್ತದೆ ನೋಡಿ 3-4 ಗಂಟೆಗಳ ನಂತರ ನಾವು ಡಿಸಿಷನ್ ತಗೋತೀವಿ, ಡಿಸ್ಚಾರ್ಜ್ ಮಾಡಬೇಕು ಅಥವಾ ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ನಾನು ಅವ್ರ ಜೊತೆಗೆ ಎಲ್ಲರ ಜೊತೆಗೆ ಮಾತಾಡಿದ್ದೇನೆ, ಅವ್ರ ಮನೆಯವ್ರ ಜೊತೆ ಮಾತಾಡಿದ್ದೇನೆ. ಹಾಗಾಗಿ ಏನು ತೊಂದರೆ. ಹೆಲ್ಮೆಟ್ ಅಲ್ಲಿ ಏನು ಹೊಡೆದಿದ್ದಾರೆ ಅದಕ್ಕೆ ಸ್ಕ್ಯಾನಿಂಗ್ ಹೋಗಿದೆ, ಸ್ಕ್ಯಾನ್ ರಿಪೋರ್ಟ್ ಬರಬೇಕಿದೆ. ಮಾಧವ್ ರಾವ್ ಅವರಿಗೆ ಸ್ಕ್ಯಾನಿಂಗ್ ಮಾಡಿದ್ವಿ. ಕೆಲವರಿಗೆ ಭುಜಕ್ಕೆಲ್ಲ ಪೆಟ್ಟಾಗಿದೆ, ಅವರಿಗೆ ಎಕ್ಸ್ರೇ ಮಾಡಿದ್ವಿ, ಗೌತಮ್ ಅವರಿಗೆ. ಹಾಗಾಗಿ ಮಾಧವ್ ಅವರದ್ದು ಸಿಟಿ ಸ್ಕ್ಯಾನ್ ರಿಪೋರ್ಟ್ ಬರಬೇಕಿದೆ. ರಿಪೋರ್ಟ್ ಬಂದ ಮೇಲೆ ಡಿಸಿಷನ್ ತಗೋತೀವಿ ಅಂತ ಹೇಳಿದ್ರೆ ಸದ್ಯಕ್ಕೆ ಅಡ್ಮಿಷನ್ ಮಾಡಿ. ಇಲ್ಲ ಈಗ ನಿಮಗೆ ಗೊತ್ತಿದೆ, ಬೆಂಗಳೂರು ನಗರದಲ್ಲಿ ಎಷ್ಟು ವರ್ಷಗಳಿಂದ ಫುಟ್ಪಾತ್ ಅತಿಕ್ರಮಣ ಆಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಸಹ ಈಗ ಮಾನ್ಯ ಸಚಿವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ 225 ಕಿಲೋಮೀಟರ್ ಮಾಡಬೇಕಿದೆ. ಈಗ ಆಲ್ರೆಡಿ 100 ಕಿಲೋಮೀಟರ್ ಮಾಡಿದೆ. 125 ಕಿಲೋಮೀಟರ್ನ ಎನ್ಕ್ರೋಚ್ಮೆಂಟ್